ನೀವು ಐ ಥಿಂಕ್ ಸ್ಯಾಂಡಲ್ವುಡ್ಗೆ ಬಂದಿದ್ದೇ ವಿ ಮನೋಹರ್ ಸರ್ ಅವರ ಶಿಷ್ಯ ಆಗಿ ಅಂತ ಇಟ್ ಸೇಸ್, ಆಮ್ ಐ ರೈಟ್? ಸ್ಯಾಂಡಲ್ವುಡ್ ಇಲ್ಲ, ಅದಕ್ಕಿಂತ ಮುಂಚೆ ತುಳುವಲ್ಲಿ ಫಸ್ಟ್ ಒಂದು ಫಿಲ್ಮಲ್ಲಿ ಹಾಡಿದೆ. ಆಮೇಲೆ ವೆರಿ ನೆಕ್ಸ್ಟ್ ಇಯರ್ ಆ್ಯಕ್ಟ್ ಮಾಡಿದೆ, ಲೀಡಾಗಿ ಆ್ಯಕ್ಟ್ ಮಾಡಿದೆ. ಆಮೇಲೆ ಪುನಃ ಒಂದು ಕನ್ನಡ ತುಳು ಪಿಕ್ಚರ್, ಇನ್ನೊಂದು 2 ತುಳು ಪಿಕ್ಚರಲ್ಲಿ, ಇನ್ನೊಂದು ಕನ್ನಡ ಪಿಕ್ಚರಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡಿದೆ. ಆಮೇಲೆ ಬೆಂಗಳೂರಿಗೆ ಬಂದು ದೆನ್ ಐ ಸ್ಟಾರ್ಟೆಡ್ ಟಿ ವಿ ಮಾಧ್ಯಮ ಶುರುವಾಗಿದೆ ಅಷ್ಟೇ. ಸೊ ಟಿ ವಿ ವಾಸ್ ಎ ಕಂಪಲ್ಷನ್. ಪಿಕ್ಚರ್ 91, 92 ನಮ್ಮ ಭರಣ ಸರ್ ಹತ್ರ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ ಅಂತ ಹೋದೆ. ಭರಣ ಅವ್ರ ಅಷ್ಟರಾಗೆ ಮ್ಯೂಸಿಕ್ ಆಗಿತ್ತು, ಅವ್ರದ್ದು ಮ್ಯೂಸಿಕ್ ಒಂದು ಕಂಪೋಸಿಂಗ್ ಸೆಷನ್ ಆಗಿತ್ತು ಅಶ್ವಥ್ ಸರ್ ಜೊತೆ. ಇಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಒಂದು ಮಾಡೋ ನೀನು ಆ್ಯಕ್ಟ್ ಮಾಡ್ತೀಯಾ ಅಂದರು. ಆ್ಯಕ್ಟ್ ಮಾಡು ಅಂತ ಹೇಳಿ ಅವರು ತಿರುಗುಬಾಣ ಅಂತ ಒಂದು ಸೀರಿಯಲ್, ಐ ಥಿಂಕ್ ಆ ಟೈಮಲ್ಲಿ ಇಟ್ಸ್ ಅ ವೆರಿ ಬಿಗ್ ಹಿಟ್ ಸೀರಿಯಲ್. ಸೊ ಅದರಲ್ಲಿ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರು. ಸೊ ಆಮೇಲೆ ಸ್ವಲ್ಪ ಟಿ ವಿ ಜರ್ನಿ ಆಯಿತು. ಆಮೇಲೆ ಮನೋಹರ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಸೊ ಒಂದು 25 ಪಿಕ್ಚರು ಅಸಿಸ್ಟೆಂಟ್ ಆಗಿ ದುಡಿದೆ, ಕೀಬೋರ್ಡಿಸ್ಟು, ಟ್ರ್ಯಾಕ್ ಸಿಂಗರು. ಸೊ ಆಲ್ ಇನ್ ಆಲ್ ಏನೋ ಒಂದು ಕೆಲಸ ಕೊಡ್ತಾಯಿದ್ರು. ಸೊ ಮಾಡ್ತಾ ಇದ್ದಾಗ ಬಿಕಾಸ್ ಯಾವಾಗಲೂ ನಿಮ್ಗೊಂದು ಹಿಟ್ ಸಿಕ್ಕಿದ ಮೇಲೆ ದಟ್ ಬಿಕಮ್ಸ್ ಯುವರ್ ಐಡೆಂಟಿಟಿ ಆರ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಪೀಪಲ್ ಟು ಟಾಕ್ ಅಬೌಟ್. ಫಾರ್ ಎಕ್ಸಾಂಪಲ್ ಎ ಅಂತ ತೊಗೊಳ್ಳೋದಾದ್ರೆ ಅದ್ರ ಹಿಂದೆ 1991 ಏ ಬರೋ ವರ್ಷಕ್ಕೆ 1999 ಅನ್ಸುತ್ತೆ. ಅಷ್ಟು ವರ್ಷನೂ ನಿಮ್ಮ ಹಿಂದೆ ಇರೋ ಅದೇನೋ ನಮ್ಮ ಭಾಷೆಲಿ ಹೇಳ್ಬೇಕಂದ್ರೆ ಸೈಕಲ್ ಹೊಡಿಯೋದಾಗಿರ್ಬೋದು ಅಥವಾ ಹಿಟ್ರುಬೋದು ಅಂತಾರಲ್ಲ, ಹೌ ವಾಸ್ ದ್ಯಾಟ್ ಫೇಸ್? ಬಿಕಾಸ್ ಯಾಕೆ ಈ ಥರ ಪ್ರಶ್ನೆಗಳು ಬರುತ್ತೆ ಅಂದರೆ, ಟುಡೇ ಯುವರ್ ಎಕ್ಸ್ಪೀರಿಯನ್ಸಸ್ ಕುಡ್ ಬಿ ಅ ಲೈಬ್ರರಿ ಫಾರ್ ಸಂಬಡಿ ಹೂ ಇಸ್ ವಾಚಿಂಗ್, ಹೂ ಆರ್ ವಾಂಟಿಂಗ್ ಟು ಡೂ ಸಮಥಿಂಗ್ ಇನ್ ಲೈಫ್, ಹೂ ಆರ್ ವಾಂಟಿಂಗ್ ಟು ಡೂ ಸಮಥಿಂಗ್ ಇನ್ ಮ್ಯೂಸಿಕ್ ಸ್ಪೇಸ್. ಅಥವಾ ಈಗ ನೀವೇ ಹೇಳ್ದಂಗೆ ನೀವು ಮ್ಯೂಸಿಕ್ ಅಂತ ಬಂದ್ರಿ, ಆ್ಯಕ್ಟರ್ ಆದ್ರಿ, ಮತ್ತೆ ಮ್ಯೂಸಿಕ್ಗೆ ಬಂದ್ರಿ, ಮತ್ತೆ ಆ್ಯಕ್ಟರ್ ಆದ್ರಿ, ಮತ್ತೆ ಪರ್ಫಾರ್ಮರ್, ಟೂ ಮೆನಿ ಥಿಂಗ್ಸ್ in your too many feathers in your cap today. So how do you look at ನಿಮ್ಮ ಆ ಒಂದು ಫೇಸ್, that 7 years ಇದೆಯಲ್ಲ, 91 to 97, 99? ಈಗ ನನ್ನ ಜೊತೆ ತುಂಬ ಜನ ಇದ್ರು ಆ ಟೈಮಲ್ಲಿ, ಸ್ಟ್ರಗಲಲ್ಲಿ ಹೇಳಬೇಕಂದ್ರೆ. ಕೆಲವರು ಏನು ಮಾಡಿಲ್ಲ, ತುಂಬ ಜನ ಇದ್ದರು, ತುಂಬ ಜನ. ಆ್ಯಕ್ಚುಲಿ ಇವನ್ ಆ ಜರ್ನಿಯಲ್ಲಿ ಉಪೇಂದ್ರನೂ ಇದ್ದರು, ಸುದೀಪ್ ಇದ್ದರು, ಇಟ್ಸ್ ಎಲ್ಲ ವೇಣು ಆಗಲಿ, ಮನೋಹರ್ ಆಗಲಿ, ಇಟ್ಸ್ ಒಂದು ಜರ್ನಿಯಲ್ಲಿ ಹೋಗ್ತಾ ಇದ್ವಿ. ಕೆಲವರು ಏನು ಮಾಡೋಕ್ಕಾಗಿಲ್ಲ ಪಾಪ, ಅವರು ದೇ ವೆಂಟ್ ಬ್ಯಾಕ್, ದೇ ಡಿಡ್ ನಥಿಂಗ್ ಇನ್, ದೇ ವೇಸ್ಟೆಡ್ ಅ ಲಾಟ್ ಆಫ್ ಟೈಮ್ ಇನ್ ಫಿಲ್ಮ್ಸ್. ಅವರಿಗೆ ಹಿಂದೆ ನೋಡಿದರೆ ಇಟ್ಸ್ ಎ ಬ್ಯಾಡ್ ಮೆಮೊರಿ. ನಮಗೆ ಈಗ ಇದನ್ನು ಹಿಂದೆ ತೋರಿಸಿದ್ರೆ ಇಟ್ಸ್ ಸೂಪರ್, ಏನು ಹೆಜ್ಜೆ ನಾವು ಮಾಡಿದ್ದೀವಿ, ಸಾಧನೆ ಅಂತ ಅನಿಸುತ್ತೆ. ಬೇಸಿಕಲಿ ನಾನು ಹೇಳಬೇಕಂದ್ರೆ ಅಷ್ಟು ಸಮಯ ನಾನು ಎಂಜಾಯ್ ಮಾಡಿದ್ದೀನಿ. ನಮಗೆ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಒಂದು 5 ವರ್ಷ ನಾನು ನಯ ಪೈಸೆ ಹುಟ್ಟಿಲ್ಲ, ಫುಲ್ ಕೆಲಸ ಮಾಡ್ತಾಯಿದ್ದೆ. ಬಟ್ಟು ನೊಬಡಿ ಪೇಯ್ಡ್ ಎನಿ ಒನ್ ಸಿಂಗಲ್ ನಯ ಪೈಸೆ. ನಾನು ಜೇಬಿಂದ ಬಂದು ನಾವೇ ಖರ್ಚು ಮಾಡ್ಕೊಂಡು ನಾವೇ ಬರೋದು, ನಾವೇ ಎಲ್ಲ ಮಾಡ್ಕೊಂಡು ಹೋಗೋದು. ಫಸ್ಟ್ ಇನ್ಕಮ್ ಬಂದಿದೆ ನನಗೆ ಮನೋಹರ್ ಗೆಜ್ಜೆನಾದ ಪಿಕ್ಚರಲ್ಲಿ. ಅದು ನನ್ನ ಫಸ್ಟ್ ಪಿಕ್ಚರ್ ಆ್ಯಸ್ ಎ ಕೀಬೋರ್ಡಿಸ್ಟ್. ಅದರಲ್ಲಿ 500 ರೂಪಾಯಿ ಪೇಮೆಂಟ್ ಕೊಟ್ಟರು. ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಅದನ್ನು ಪರ್ಸಲ್ಲಿ ಒಂದಷ್ಟು ದಿವಸ ಇಟ್ಟಿದೆ. ಅಂದರೆ ನಾನು ಒಂದು 5 ವರ್ಷ, ಅಬೌಟ್ 4-5 ವರ್ಷ ದುಡಿದ ನಂತರ ಫಸ್ಟ್ ಫಲ ಬರ್ತಾ ಇರೋದು ನನಗೆ. ಅದೊಂದು ಕೋರ್ಸ್ ಮುಗಿದು ಫಸ್ಟ್ ಪೇಮೆಂಟ್ ಬಂದಂಗೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ನಾನು ದುಡಿತಾ ಇದೆ, ಚೆನ್ನಾಗಿ ದುಡಿತಾ ಇದೆ. ನನ್ನ ಬೇರೆ ಬಿಸ್ನೆಸ್ ಇತ್ತು, ಬಟ್ 500 ರೂಪಾಯಿ ಬಂದಿದ್ದಲ್ಲ, ದ್ಯಾಟ್ ವಾಸ್ ಸಮಥಿಂಗ್ ವೆರಿ ಸ್ಪೆಷಲ್ ಟು ಮಿ. ಆಮೇಲೆ ರೆಕಾರ್ಡಿಂಗ್ ವಾಸ್ ಫುಲ್ ಬ್ಯುಸಿಯಾಗಿ ಹೋದ್ವಿ. ಮನೋಹರ್ ಬ್ಯುಸಿ ಇದ್ರು, ಸೊ ನಾನು ಬ್ಯುಸಿ. ಐ ಥಿಂಕ್ ಅವಾಗ ಅವ್ರದ್ದು ಪೀಕ್ ಅಂದರೆ ಜನ್ಮದ ಜೋಡಿ, ಗೆಜ್ಜೆನಾದ ಇಂದ ಹಿಡಿದು ಒಂದು ಅಲೆ ಅಂತ ಬರುತ್ತೆ. ಸೊ ಬಿಫೋರ್ ಯು ಹ್ಯಾವ್ ಅನ್ ಐಡೆಂಟಿಟಿ ಆಫ್ ಯುವರ್ ಓನ್, ವೆನ್ ಯು ಆರ್ ವರ್ಕಿಂಗ್ ಫಾರ್ ಸಂಬಡಿ, ಕೆಲವು ಸ್ಟೈಲ್ಸ್ಗಳು ಪಿಕ್ ಮಾಡ್ತಾ ಹೋಗ್ತೀರಾ. ವಿ ಮನೋಹರ್ ಸರ್ ಅಂದರೆ ಎಲ್ರಿಗೂ ಗೊತ್ತು, ತುಂಬ ಸಾಫ್ಟ್ ಮನುಷ್ಯ. ಆ್ಯಂಡ್ ಅವರು ಮತ್ತೆ ಇನ್ನೆಲ್ಲೋ ಅಸಿಸ್ಟೆಂಟ್ ಆಗಿ ಬಂದಿರೋದು, ಅದೊಂದು ಥರ ಇದು ಜರ್ನಿನೇ ಹಂಗೆ ಹೋಗುತ್ತೆ. ಒಬ್ಬರು ಅಸಿಸ್ಟೆಂಟ್ನವರಾಗಿರ್ತಾರೆ, ಅವ್ರು ಮತ್ತೆ ಇದು ಲೀಡಿಗೆ ಬರ್ತಾರೆ, ಅವ್ರು ಮತ್ತೆ ಇನ್ನೊಂದಷ್ಟು ಶಿಷ್ಯ ವೃಂದ ಅಂತೆಲ್ಲ ಇದು ಮಾಡ್ತಾರೆ. ಸೊ ಎನಿ ಮೆಮರೀಸ್ ಅಂದರೆ ಹೌ ವಾಸ್ ಯುವರ್ ಡೇ ಲೈಕ್? ಅಂದರೆ ಅವ್ರ ಜೊತೆಗೆಲ್ಲ ಬರೋದು, ಸ್ಟುಡಿಯೋನಲ್ಲಿ ಏನು ನಡೀತಾ ಇತ್ತು, ಸೆಟ್ಟಿಗೆ ಹೋಗ್ತಾ ಇದ್ರಾ, ಸಿನಿಮಾ ಸೆಟ್ಟಿಗೆ? ನಾನು ಆ್ಯಕ್ಚುಲಿ ಫಸ್ಟು ನನಗೊಂದು ಸಿನಿಮಾಕ್ಕೆ ಅವಕಾಶ ಸಿಕ್ತು. ನಾನು ಫಸ್ಟ್ ಒಂದು ಆಲ್ಬಮ್ ಮಾಡಿದೆ. ಆಲ್ಬಮನ್ನು ನಾನು ಸೇಲ್ ಮಾಡೋಕ್ಕಾಗಿಲ್ಲ, ತುಂಬ ಚೆನ್ನಾಗಿತ್ತು ಹಾಡು. ಅದರಲ್ಲಿ 1-2 ಹಾಡು ಇದಕ್ಕೆ ಹಾಕಿದ್ದೀನಿ, ಯಾವುದು ಫಿಲ್ಮ್ಗೆ ಹಾಕಿದ್ದೀನಿ. ಸೊ ಅದು ಚೆನ್ನಾಗಿ ಬಂದಿತ್ತು. ಅದನ್ನು ಸೇಲ್ ಮಾಡೋಕ್ಕಾಗಿಲ್ಲ, ಎಲ್ಲರೂ ಫ್ರೀಯಾಗಿ ಕೇಳ್ತಾಯಿದ್ರು. ಸೊ ಅದನ್ನು ಕೇಳಿ ಒಂದಿಬ್ಬರು, ನನ್ನ ಇನ್ನೊಬ್ಬ ಫ್ರೆಂಡ್ ಮಂಜುನಾಥ್ ಹೆಗಡೆ ಅಂತ, ಈ ಪ್ರೊಡ್ಯೂಸ್ಡ್ ಒಂದು ಫಿಲ್ಮ್. ಗುರು, ನಾನು ಸಾಂಗಲ್ಲಿ ಸಿನಿಮಾ ಗೆಲ್ಲಿಸ್ತೀನಿ ನಿನ್ನನ್ನು ಇಟ್ಕೊಂಡು ಅಂತ ಹೇಳ್ದ. ಸೊ ಈ ಪ್ರೊಡ್ಯೂಸ್ಡ್ ಎ ಮೂವಿ ರೆಕಾರ್ಡಿಂಗ್ ಮಾಡುವಾಗ ನಾನೇನು ಹೇಳಿದೆ ಅಂದ್ಕೊಂಡೆ ಅಂದರೆ, ಮೊದಲು ಶೂಟಿಂಗ್ ಮುಗೀಲಿ, ಇಲ್ಲಾಂದ್ರೆ ಒಂದು ವೇಳೆ ಇದು ರಿಲೀಸ್ ಆಗದಿದ್ದರೆ ನನಗೆ ಅಯನ್ ಲೆಗ್ ಅಂತ ಬರುತ್ತೆ, ಬೇಡ, ನೀ ಶೂಟಿಂಗ್ ಮುಗಿಸಿ ನಾನು ಸಾಂಗ್ ಸಿಚುವೇಶನ್ ಮಾಡಿ ನಾನು ಮಾಡಿಕೊಡ್ತೀನಿ ಅಂದೆ. ಅದು ಗ್ರಾಚಾರಕ್ಕೆ ಪಿಕ್ಚರ್ ಅರ್ಧದಲ್ಲಿ ನಿಂತೋಯ್ತು. ಸೊ ಲಕ್ಕಿಲಿ ಅನೌನ್ಸ್ ಆಗಿಲ್ಲ,
ಓಹೋ, ಇದೆಲ್ಲ ಆ ಫೇಸಲ್ಲೇ. ಅನೌನ್ಸ್ ಆಗಿಲ್ಲ, ಏನಿಲ್ಲ, ಒಂದು ಪ್ರಾಮಿಸ್ ಮಾಡಿದ್ರು. ಆ ಟೈಮಲ್ಲಿ ನಾನು ಮನೋಹರ್ ಹತ್ರ ಹೆಂಗೆ ರೆಕಾರ್ಡಿಂಗ್, ಕಾಸ್ಟ್ ಆಫ್ ರೆಕಾರ್ಡಿಂಗ್ ಅಂತ ಮನೋಹರ್ ಹತ್ರ ಹೋದೆ. ಮನೋಹರ್ ಅಷ್ಟರ ಗ್ಯಾಪ್ ಆಗಿತ್ತು, ನನ್ನ ಫಸ್ಟ್ ಆಲ್ಬಮ್ಗೆ ಲಿರಿಕ್ ಅವರೇ ಬರೆದಿರೋದು. ಆ್ಯಂಡ್ ವಿ ಆರ್ ಫ್ರೆಂಡ್ಸ್ ಫ್ರಮ್ ಬಿಫೋರ್, ಫ್ರಮ್ 86 ನಾವು ಫ್ರೆಂಡ್ಸು. ನೋಡಿದ ತಕ್ಷಣ ಕೇಳಿ ಜೊತೆಗೆ ಬಾ ಅಂತ ಹೇಳಿದ್ರು. ಆಗ ಅವರು ಬ್ಯುಸಿ ಆಗ್ತಾ ಇದ್ದಾರೆ ಅಷ್ಟೇ. ಸೊ ನಾನೇನು ಮಾಡಿದೆ ಆ ಟೈಮಲ್ಲಿ, ಇಲ್ಲ ಜೊತೆಗೆ ಬೇಡ, ನನ್ನೊಂದು ಒಳ್ಳೆ ಕೀಬೋರ್ಡ್ ಇದೆ, ಕೀಬೋರ್ಡ್ ಸ್ಟೋನ್ಸ್ ಚೆನ್ನಾಗಿದೆ, ನಾನು ಕೀಬೋರ್ಡ್ ತರ್ತೀನಿ, ಅದನ್ನು ನೀವು ರೆಕಾರ್ಡಿಂಗ್ ಯೂಸ್ ಮಾಡ್ಕೊಳ್ಳಿ ಅಂದೆ. ಒಂದು ಹೊಸ ಕೀಬೋರ್ಡ್ ಬಂದಿತ್ತು ಆಗ. ತಂದ ತಕ್ಷಣ ಸಾಧು ಇದ್ದ ರೆಕಾರ್ಡಿಂಗಲ್ಲಿ, ಸಾಧು ಕೋಕಿಲ. ಸೊ ವಿ ಆರ್ ಆಲ್, ಸಾಧು ಆ್ಯಂಡ್ ಮೀ, ನಾವು 84 ಫ್ರೆಂಡ್ಸು. 86 ಒಂದೇ ಬ್ಯಾಂಡಲ್ಲಿ ನಾನು ಸಿಂಗರು, ಸಾಧು ಕೀಬೋರ್ಡಿಸ್ಟು. ಯಾವ ಬ್ಯಾಂಡ್ ಇದು? ಕಸ್ತೂರಿ ಶಂಕರ್ ಅವ್ರದ್ದು. ಓ, ಇಷ್ಟೆಲ್ಲ ಇದೆ ಮ್ಯಾಟ್ರ್ ಹಿಂದೆ. ಆದರೂ ಜನ ನೋಡೋಕೆ ಮಾತ್ರ ಇವತ್ತು 2018 ಉಪೇಂದ್ರ ಅಥವಾ ಲಾಟ್ ಆಫ್ ಸಾಂಗ್ಸ್ ಅದು ಇವತ್ತಿನ ಜನ್ರೇಷನ್ ರೆಫರೆನ್ಸ್ ಅಂತ ಹೋಗೋದು. ನೈಸ್. ಸೊ ಬ್ಯಾಂಡ್ ಡೇಸ್ ಆ್ಯಂಡ್ ಅಲ್ಲಿ ಹೋದ ತಕ್ಷಣ ಸಾಧುಗೆ ಕೀಬೋರ್ಡ್ ಕೊಟ್ಟೆ. ಸಾಧು ಹೇಳಿದ, ಇಲ್ಲ ನನಗೆ ಟೋನ್ಸ್ ಎಲ್ಲ ಮೆಮೊರಿ, ಅದು ಸ್ವಲ್ಪ ಎಡಿಟ್ಸ್ ಎಲ್ಲ ಇದೆ, ಬೇಡ ನನಗೆ ನೀನೇ ಪ್ಲೇ ಮಾಡು ಅಂದರು. ಮನೋಹರ್ ನೀನೇ ಪ್ಲೇ ಮಾಡು ಅಂದರು. ಮನೋಹರ್ ಅಂದರೆ ಯಾವತ್ತ ನಾನು ಕಂಪೋಸ್ ಮಾಡೋಕೆ ಪ್ಲೇ ಮಾಡೋದು ನೋಡಿ, ನಾನು ಐ ಆಮ್ ನಾಟ್ ಎ ನೋಟೇಷನ್ ನೋಡಿ ಪ್ಲೇ ಮಾಡೋನಲ್ಲ. ಓಕೆ. ಬಟ್ ಬಿಲೀವ್ ಇಟ್ ಆರ್ ನಾಟ್, ಅದು ಅದೇ ಮ್ಯಾಜಿಕ್ ಅನ್ನೋದು ಬೇಸಿಕ್ ಗೊತ್ತು ನನಗೆ, ಬಟ್ ಬರೆಯೋಕೆ ಓದಕ್ಕೆ ಬರಲ್ಲ. ಕಾರ್ಡ್ ಪ್ಲೇ ಅದೆಲ್ಲ ಬರುತ್ತೆ, ಬಟ್ ಅದನ್ನ ಮೆಮೊರಿಯಲ್ಲಿ ಬರೆದು ಪ್ಲೇ ಮಾಡೋದು ಗೊತ್ತಿರಲಿಲ್ಲ. ಆ ಒಂದು ರೆಕಾರ್ಡಿಂಗ್ ಅಲ್ಲ, ಆಗ ಒಂದು ರೆಕಾರ್ಡಿಂಗ್ ಅಂದರೆ ಒಂದು 3-4 ಗಂಟೆ ತಗೊಳ್ಳೋದು ರಿಹರ್ಸಲ್ಗೆ. ಆ ಟೈಮಲ್ಲಿ ನನಗೆ ರಾಜು ಅಂತ ಬೇಸ್ ಗಿಟಾರ್ ಅವ್ರು ಹೇಳ್ಕೊಟ್ಟಿದ್ದು, ಕಾರ್ಡ್ ಚಾರ್ಟ್ಸ್ ಹೆಂಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದು. ಅಲ್ಲೇ ಕಲಿತು ಆ ಪಿಕ್ಚರಿಂದ ಸ್ಟಾರ್ಟ್ ನನ್ನ ಪ್ಲೇಯಿಂಗ್. ಆ ಪಿಕ್ಚರಿಗೆ ನಾನು ಪ್ಲೇ ಮಾಡಿದ್ದೆ, ಕೀಬೋರ್ಡ್ ಪ್ಲೇ ಮಾಡಿದ್ದೀನಿ. ದಟ್ ವಾಸ್ ಮೈ ಫಸ್ಟ್ ವಿತ್ ಮನೋಹರ್.